ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಗೈಸ್, ನಾವು ಎಷ್ಟೇ ಬ್ಯುಸಿ ಶೆಡ್ಯೂಲಲ್ಲಿದ್ರೂ ನಮ್ಮ ಸ್ಕಿನ್ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ಬೇಕಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಸಿಂಪಲ್ ಆಗಿರುವ ಮನೆ ಮದ್ದು ಅಂದರೆ ಮನೆಯಲ್ಲೇ ಮಾಡಿ ತಯಾರಿಸುವಂತಹ ಒಂದು ಒಳ್ಳೆ ರೆಮಿಡಿನ ನಾನು ಇವಾಗ ತೋರಿಸ್ತಿದ್ದೀನಿ. ಸಿಂಪಲ್ ಕೂಡ ಇದೆ, ಬೇಗನೂ ಮಾಡ್ಕೋಬೋದು. ಸೊ ಇದು ತುಂಬ ಚೆನ್ನಾಗೂ ಇದೆ ಈ ಆಯಿಲ್. ಸೊ ಹೇಗೆ ಮಾಡೋದು ಅಂತ ನಾನು ಇವಾಗ ಹೇಳ್ತೀನಿ. ಒಂದು ಟೊಮೆಟೊ ತೊಗೊಂಡೆ. ಸೊ ಟೊಮೆಟೊ ತೊಗೊಂಡಾದ್ಮೇಲೆ ಇದನ್ನ ಪಲ್ಪನ್ನ ತೊಗೊಳ್ಬೇಕು. ಟೊಮೆಟೊದ ಪಲ್ಪ್ ಏನಿದೆ ಅದನ್ನ ಜ್ಯೂಸನ್ನ ತೊಗೊಂಡಾದ್ಮೇಲೆ ಇದನ್ನ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಗೈಸ್. ಇದು ಬಿಸಿ ಮಾಡ್ಕೊಂಡಾದ್ಮೇಲೆ ಆಲಿವ್ ಆಯಿಲ್ನ 2 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತಿರುತ್ತೆ ಆಲಿವ್ ಆಯಿಲ್ ಇದೆಯಲ್ಲ, ಅದು ನಮ್ಮ ಸ್ಕಿನ್ನನ್ನು ಇಂಥ ಮಸಾಜ್ ಮಾಡಲಿಕ್ಕೇನೋ ಪ್ರತಿಯೊಂದಕ್ಕೂ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಆಲಿವ್ ಆಯಿಲು. ಸೊ ಟೊಮೆಟೊ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ನಿಗೆ. ಸೊ ಅದು ಎರಡನ್ನ ಮಿಕ್ಸ್ ಮಾಡಿ ಬಿಸಿ ಮಾಡಿ ಆದಮೇಲೆ ಈ ಥರ ನಾನು ಅದರದ್ದು ಆಯಿಲ್ನ ನಾನು ತಗೊಳ್ತಾ ಇದ್ದೀನಿ. ಏನು ಅಂದರೆ ಟೊಮೆಟೊದು ಪಲ್ಪ್ ಏನಿದೆ ಅದು ಮತ್ತು ಆಲಿವ್ ಆಯಿಲ್ನ ಚೆನ್ನಾಗಿ ಅದನ್ನ ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಮಾಡಿ ಆದಮೇಲೆ ಈ ಥರ ಸೋಸ್ಕೊಂಡ್ರೆ ನಮಗೆ 2 ಸೇರಿ ಒಂದೊಳ್ಳೆ ಆಯಿಲ್ ಸಿಗುತ್ತೆ. ಈ ಆಯಿಲ್ನ ನೀವು ಏನು ಮಾಡಬೇಕಂದ್ರೆ ಡೈಲಿ ಸ್ನಾನಕ್ಕಿಂತ ಮುಂಚೆ ಅಪ್ಲೈ ಮಾಡಬೇಕು ಸ್ಕಿನ್ನಿಗೆ. ಸೊ ಒಂದು 10 ಮಿನಿಟ್ಸ್ ಅಷ್ಟು ನೀವು ಮಸಾಜ್ ಥರ ಮಾಡ್ಕೊತ ಬಂದರೆ ನಿಮ್ಮ ಸ್ಕಿನ್ನಲ್ಲಿ ಇರುವ ರಿಂಕಲ್ಸ್ ಏನಿದೆ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಮತ್ತು ಸ್ಕಿನ್ನನ್ನು ಹೆಂಗಾಗಿಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ತುಂಬಾ ಚೆನ್ನಾಗೂ ಕೂಡ ಇರುತ್ತೆ. ಸೊ ಇದನ್ನ ಒಂದ್ಸಲ ನೀವು ಟ್ರೈ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಗೈಸ್. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸಪೋರ್ಟ್ ಮಾಡಿ ಇದೇ ಥರ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.